ಭಾವನವನವೀನ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳಂಕುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಭಾವನವನವೀನ. ಇವರು ಕೇವಲ ವ್ಯಕ್ತಿಯಲ್ಲ, ಸಾಂಸ್ಕೃತಿಕ ಶಕ್ತಿ. ಇವರ ಕವಿತೆಗಳು ಪುಸ್ತಕದ ಪುಟಗಳಿಗಷ್ಟೇ ಸೀಮಿತವಲ್ಲ. ಇವು ಕಾರ್ಮಿಕರ ಹಾಡಾಗುವುದು, ರೈತರ ಧ್ವನಿಯಾಗುವುದು, ಪ್ರೇಮಿಗಳ ಗುನುಗಾಗುವುದು. ರಾಷ್ಟ್ರಕವಿ ಕುವೆಂಪು ಇವರ ಕವಿತೆಗಳು ಸಿನಿಮಾ ಹಾಡಾದಾಗ ರಾಜ್ಯದೆಲ್ಲೆಡೆ, ರಾಷ್ಟ್ರದೆಲ್ಲೆಡೆ ಕನ್ನಡದ ಧ್ವನಿಯಾಗುವುದು. ಭಾವನವನವೀನ ಕಾರ್ಯಕ್ರಮಕ್ಕೆ ಕನ್ನಡದ ಮನಸ್ಸುಗಳಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ದೂರದರ್ಶನ ಚಂದನ ವಾಹಿನಿಯ ವತಿಯಿಂದ ನಾನು ನಿಮ್ಮ ಪ್ರದೀಪ. ನಮಸ್ಕಾರ, ನಾನು ಪ್ರವೀಣ್. ಇಂದಿನ ವಿಶೇಷ ಸಂಚಿಕೆ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವಂಥ ಚಲನಚಿತ್ರ ಗೀತೆಗಳು. ಅನೇಕ ವಿಸ್ಮಯಕಾರಿ ಗೀತೆಗಳನ್ನು ಇವರು ರಚಿಸಿದ್ದಾರೆ. ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ, ಗುನುಗ್ತಾನೆ ಇರಬೇಕು ಅನಿಸುತ್ತೆ. ಆಕಾಶವಾಣಿಯ ಕಾಲದಿಂದ ನಮ್ಮ ಹಲವಾರು ಕುವೆಂಪು ಗೀತೆಗಳು ಚಲನಚಿತ್ರದಲ್ಲಿ ಮೂಡಿ ಬಂದಿದೆ, ಮನೆ ಮನೆಯ ಮಾತಾಗಿದೆ. ಅಂಥ ಕೆಲವು ಗೀತೆಗಳನ್ನು ಇಂದು ನಾವು ಪ್ರಸ್ತುತಪಡಿಸಲಿದ್ದೇವೆ. ಕಾರ್ಯಕ್ರಮವನ್ನು ಚಾಲನೆ ಕೊಡೋದಕ್ಕಿಂತ ಮುಂಚೆ ನಮ್ಮ ವಾದ್ಯ ವೃಂದದ ಪರಿಚಯ. ಕೀಬೋರ್ಡ್ನಲ್ಲಿ ಸುಪ್ರಸಿದ್ಧ ಕೀಬೋರ್ಡ್ ವಾದಕರಾದ ನಗರ ಕೃಷ್ಣ ಉಡುಪ, ಗಿಟಾರ್ ವಾದನದಲ್ಲಿ ಸಮರ್ಥ್ ದೇಸಾಯಿ, ಸಿತಾರ್ ವಾದನದಲ್ಲಿ ಸುಬ್ರಹ್ಮಣ್ಯ ಹೆಗಡೆ, ತಬಲಾ ವಾದನದಲ್ಲಿ ಪ್ರದ್ಯುಮ್ನ ಸೊರಬ, ರಿದಮ್ ಪ್ಯಾಡ್ ವಾದನದಲ್ಲಿ ಯಶೋಧರ್. ಭಾವನವನವೀನದ ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ನಾಡು ಕಂಡ ಅಪ್ರತಿಮ ಚಲನಚಿತ್ರ ನಿರ್ದೇಶಕರು, ರಂಗಕರ್ಮಿಗಳು, ಹಿರಿಯರಾದ ಡಾಕ್ಟರ್ TS ನಾಗಾಭರಣ ಅವರು ಜೊತೆಯಾಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ನಮಸ್ಕಾರ. ನಿಮಗೆ, ಇವರಿಗೆ ಮತ್ತು ನಮಗೆ ಈ ಎಲ್ಲ ಕವಿತೆಗಳನ್ನು ಬಿಟ್ಟು ಹೋದಂತಹ ಧೀಮಂತ ಕವಿಗಳಿಗೆ ಈ ಸಂಚಿಕೆ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅರ್ಪಿಸ್ತಾ ಇದ್ದೀವಿ. ಪ್ರತ್ಯೇಕವಾಗಿ ಕುವೆಂಪುರವರ ಚಿತ್ರಗೀತೆಗಳಿಗೆ ಈ ಸಂಚಿಕೆಯನ್ನು ಮೀಸಲಾಗಿಡ್ತಾ ಇದ್ದೀವಿ. ನಿಮ್ಮಲ್ಲಿ ನನ್ನ ಪ್ರಥಮ ಪ್ರಶ್ನೆ, ನೀವು ಕುವೆಂಪು ಅವ್ರನ್ನ ಭೇಟಿಯಾಗಿದ್ದೀರಾ ಸರ್? ಭೇಟಿ ಆಗದೇ ಇರೋನೇ ನಿಜವಾಗಲೂ ಕೂಡ ನತದೃಷ್ಟ. ನಮ್ಮ ಅದೃಷ್ಟ ಏನಪ್ಪ ಅಂತಂದರೆ, ಆ ಕಾಲಘಟ್ಟದಲ್ಲಿ ಇದ್ದವರು ಮತ್ತು ಆ ಕಾಲಘಟ್ಟದಲ್ಲಿ ಅವರಿಂದ ಸ್ಫೂರ್ತಿಯನ್ನು ಪಡೆದವರು. ಅಂತಹ ಸ್ಫೂರ್ತಿದಾತರನ್ನು ಭೇಟಿ ಮಾಡಬೇಕಾದ್ರೆ ಒಂದು ಕಾರಣ ಬೇಕಲ್ಲ. ಸುಮ್ಮನೆ ಹೋಗಿ ನಮಸ್ಕಾರ ಅಂತ ಹೇಳೋಕ್ಕಾಗಲ್ವೇ? ಅದಕ್ಕೊಂದು ಕಾರಣ ಇತ್ತು. ಆ ಕಾರಣ ಹೇಗೆ ಒಂದಕ್ಕೊಂದು ಜೊತೆಯಾಗಿ ನಮ್ಮನ್ನು ಅಲ್ಲಿವರೆಗೆ ಕರ್ಕೊಂಡು ಹೋಯಿತು, ಕಾರಣ ಹೇಗೆ ಒಂದಾಯಿತು ಅನ್ನೋದಕ್ಕೆ ಅದಕ್ಕೂ ದೂರದರ್ಶನವೇ ಕಾರಣ ಒಂದು ಅರ್ಥದಲ್ಲಿ. ಯಾಕೆ ಅಂತಂದರೆ, ಗೀತ ಮಾಧುರಿ ಅಂತ ಒಂದು ಪ್ರೋಗ್ರಾಮನ್ನು ಮಾಡೋದಕ್ಕೆ ಹೊರಟಿದ್ವಿ. ಅದರ ಕಾನ್ಸೆಪ್ಟ್ ಇನ್ನೂ ಆಗ್ತಾನೆ ಹುಟ್ಟುತ್ತಾ ಇತ್ತು. ಅಶ್ವತ್ಥ ಅದರ ಹಿನ್ನೆಲೆಯ ಶಕ್ತಿ, ಪ್ರೇರಕ.
ಅವನಿಗೆ ಅದು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ದೂರದರ್ಶನ ಇನ್ನೂ ಅಲ್ಲಿ ಬಂದಿರಲಿಲ್ಲ, ಅಂದರೆ ನಾವು ಅದಕ್ಕೆ ಎಂಟ್ರಾಗಿರಲಿಲ್ಲ. ಹರಿಕೋಡೆಯವ್ರನ್ನ ಹೋಗಿ ಕೇಳಿದ್ವಿ, ಸರ್ ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತೀವಿ, ನೀವು ಸಹಾಯ ಮಾಡಿದ್ರೆ ಒಂದು 12 ಸಂಚಿಕೆ 13 ಸಂಚಿಕೆ ಮಾಡಿ ದೂರದರ್ಶನಕ್ಕೆ ಕೊಡ್ತೀವಿ ನಾವು ಅಂತ ಯೋಚನೆ ಮಾಡ್ತಾಯಿದ್ವಿ. ಯಾವ್ದು ಮಾಡ್ತೀರಾ ಅಂದರು. ಕುವೆಂಪು ಅವ್ರದ್ದು ಮಾಡ್ತೀವಿ. ಹೌದಾ, ಕುವೆಂಪು ಅವ್ರದ್ದು ಒಂದು 6 ಹಾಡುಗಳನ್ನಲ್ಲಿ ಒಂದು 5 ತಗೋತೀವಿ. ಅವ್ರು ಪರ್ಮಿಷನ್ ಕೊಡಲ್ವಂತೆ ಅಂದರು. ಅಂದರೆ ಕುವೆಂಪು ಅವರ ಬಗ್ಗೆ ಇದ್ದಂತಹ ಒಂದು ರೀತಿಯ ಗೌರವ, ಪ್ರೀತಿ, ಅಭಿಮಾನ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಭಯ. ಕೊಡಲ್ವಂತೆ ಅಂತ, ಕೊಟ್ಟರೆ ಬೈತಾರಂತೆ ಅಥವಾ ಈ ಥರದ್ದು ಏನೇನೋ ಅಂತೆಗಳು. ಇಲ್ಲ ನಾವು ಹೋಗೋಣ, ಕೇಳೋದು ಕೇಳ್ಬೋಣ, ನೋಡೇ ಬೋಣ. ಸೊ ನಾನು ಅಶ್ವತ್ಥ ಒಂದು ದಿವಸ ಫಿಕ್ಸ್ ಮಾಡಿದ್ವಿ. ಅವರ ಮಗಳನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರ ಅಳಿಯ ಚಿದಾನಂದ ಗೌಡ್ರು ಹೇಳಿದ್ರು, ಇಲ್ಲ ನೀವು ಕರ್ಕೊಂಬನ್ನಿ ಅವ್ರನ್ನ, ಹರಿ ಯಜಮಾನನ್ನ ಕರ್ಕೊಂಬನ್ನಿ ಅಂತ. ಹರಿ ಯಜಮಾನರು ಎಷ್ಟು ಖುಷಿಯಾಗಿಬಿಟ್ರು ಅಂದರೆ, ಅವ್ರದ್ದೊಂದು ದೊಡ್ಡ ಸಫಾರಿ, ಅವರೇ ಜೀಪ್ ಡ್ರೈವ್ ಮಾಡ್ಕೊಂಡು, ನಾವು 3 ಜನ ರೀ, ಬೇರೆ ಯಾರೂ ಬೇಡ, ದಾರಿ ಉದ್ದಕ್ಕೂ ಮಾತಾಡ್ಕೊಂಡು ಹೋಗೋಣ, ಹಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ದಾರಿ ಉದ್ದಕ್ಕೂ ಹಾಡ್ಕೊಂಡು ಮೈಸೂರು ತಲುಪಿದ್ವಿ. ಉದಯರೇವಿಗೆ ಹೋದ್ವಿ. ಉದಯರೇವಿನಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ನಾವು ನಮ್ಮ ಕಣ್ಣು, ಮನಸ್ಸು, ನಮ್ಮ ಇಡೀ ದೇಹ ಎಲ್ಲಿದೆ ಅಂತ ಗೊತ್ತಿಲ್ಲ ಆ ರಸಋಷಿಯ ಮುಂದೆ ಕೂತಿದ್ವಿ. ಅವರನ್ನು ಭೇಟಿ ಮಾಡಿದ್ವಿ. ಏನು ಮಾಡ್ತೀರಾ ಕೇಳಿದ್ರು, ಹೇಗೆ ಮಾಡ್ತೀರಾ ಹೇಳಿದ್ರು. ಅಶ್ವತ್ಥ ಒಂದು ಹಾಡು ಹೇಳ್ದ, ಅದನ್ನು ಕೇಳಿದ್ರು. ಅದಾದಮೇಲೆ ಇದು ಹೀಗೆಲ್ಲ ಇದೆಯಾ ಅಂತೆಲ್ಲ ಹೇಳಿದ್ರು. ಸೊ ಆಶೀರ್ವಾದ ಮಾಡಿದ್ರು. ಸೊ ಹೊರಡಿ ಅಲ್ಲಿಂದ. ಸೊ ಹೊರಗಡೆ ಬಂದಮೇಲೆ ತಾರಿಣಿ ಅವರಿಗೆ, ಚಿದಾನಂದ ಗೌಡರಿಗೆ ನಮಸ್ಕಾರ ಹೇಳಿ ಬರ್ತಾಯಿದ್ರೆ ಮನಸ್ಸು ಎಷ್ಟು ಪುಲಕಿತವಾಗಿತ್ತು ಅಂದರೆ, ಅಂದಿನ ಆ ರೋಮಾಂಚನ ನನಗೆ ಈಗಲೂ ಆಗ್ತಾಯಿದೆ. ಯಾಕೆಂದರೆ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಎಲ್ಲರನ್ನ ಸುತ್ತ ಇರುವ ಎಲ್ಲರನ್ನ ಪ್ರಕಾಶಿಸುತ್ತೆ ಅಂತ. ಅಂತಹ ವ್ಯಕ್ತಿತ್ವದ ಆ ವ್ಯಕ್ತಿಯ ಜೊತೆಯಲ್ಲಿ ನಡೆದ ಆ ಕೇವಲ ಒಂದು 15-20 ನಿಮಿಷಗಳ ಭೇಟಿ ಏನಿದೆ, ಅದು ನಮ್ಮ ಇಡೀ ಜೀವಮಾನದಲ್ಲಿ ನನ್ನನ್ನು ಸದಾ ಕಾಲ ಒಂದು ರೀತಿ ಒಂಥರ ಒಂದು ಭಯ ಮತ್ತು ವಿಜೃಂಭಿಸುವಂತಹ ಧೈರ್ಯ ಎಲ್ಲವನ್ನು ಅದು ಕೊಟ್ಟಿದೆ. ಕನ್ನಡ ಸಾರಸ್ವತ ಲೋಕವನ್ನು ನಾವು ದೃಷ್ಟಿಸುವ, ನೋಡುವ ಪರಿ ಏನು ಅನ್ನೋದು ಅರ್ಥ ಆಗಿದೆ. ಅದರ ನಂತರವೇ ಗೀತಮಾಧುರಿ ಬಂದಿದ್ದು, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಂಥ ಕಾಂಬಿನೇಷನ್ ಸರ್ ಅಣ್ಣವರು ನೋಡಿ ಹೇಗೆ. ರಾಷ್ಟ್ರಕವಿ ಕುವೆಂಪು ಅವರು, ರಾಷ್ಟ್ರ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು, ಅಶ್ವತ್ಥರ ಜೊತೆಯಲ್ಲಿ ನಾನು, ಇವರೆಲ್ಲರೂ ಸೇರಿ ಮಾಡಿದಂತಹ ದೃಶ್ಯಕ್ಕೆ ಏನಿದೆ ಇವತ್ತಿಗೂ ನನ್ನ ಮನಸ್ಸಿನಲ್ಲಿ ಚಿರಸ್ಥಾಯಿ, ಮರೆಯಲಾಗದ ನೆನಪು. ಅಲ್ಲಿಂದ ಇಲ್ಲಿಯವರೆಗೂ ನಮ್ಮನ್ನು ಈ ಪಯಣವನ್ನು, ನಮ್ಮ ಕವನದ ಜೊತೆಯ ಕವಿಗಳ ಜೊತೆಯ ಪಯಣವನ್ನು ಅದು ಎಷ್ಟು ಚೆನ್ನಾಗಿ ಒಂದು ಸಾಕ್ಷೀಕರಿಸ್ತಾ ಇದೆ ಅನ್ನೋದಕ್ಕೆ ಗೀತಮಾಧುರಿಯ ಹಾಡು ಇವತ್ತಿಗೂ ಕೂಡ ಮೈ ಜುಮ್ಮನಂತೆ ಎಷ್ಟು ಚೆನ್ನಾಗಿ ಹಾಡಿದ್ರು ಗೊತ್ತಾ. ಅದಕ್ಕೆ ಅಭಿನಯಿಸಿದ್ರು. ಅದನ್ನು ಇನ್ನೊಂದು ವಿಷಯ ಹೇಳಲೇಬೇಕು ನಾನು ನಿಮಗೆ. ರಾಜ್ಕುಮಾರ್ ಅವರು ಅದನ್ನು ಹಿಂದೆ ಹಾಡಿದ್ರು, ಆದರೆ ಅದನ್ನು ಮತ್ತೆ ಹಾಡಿಸ್ಬೇಕಾಗಿ ಬಂತು. ಯಾಕೆ ಹೇಳು? ಯಾಕೆ? ಅದರಲ್ಲಿ ಒಂದು ವರ್ಡು, ಅದರ ವಿಭಕ್ತಿ ಸರಿಯಾಗಿರಲಿಲ್ಲ. ಅದು ಅದನ್ನು ಹಾಡೋದನ್ನು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಒಂದಿದ್ದರೆ ಅಮ್ಮಗೆ ಕಲ್ಪತರು. ಮೊದಲಾಗಿರಲಿಲ್ಲ, ಕನ್ನಡವೇ ಸತ್ಯ ಕ್ಯಾಸೆಟ್ ಅಲ್ಲಿ ಕನ್ನಡತನ ಒಂದಿದ್ದರೆ ನಿಮಗೆ ಕಲ್ಪತರು, ಆ ಥರ ಇತ್ತು ಅಲ್ವಾ. ಅದು ಅಣ್ಣವ್ರು ಎಷ್ಟು ಸೂಕ್ಷ್ಮ ಅನ್ನಕ್ಕೆ, ಜೊತೆಗೆ ಅಶ್ವಥ್ ಕೂಡ ಅಷ್ಟೇ ಸೂಕ್ಷ್ಮ. ಪದಗಳ ವಿಭಾಗ ಹೇಗಾಗಬೇಕು ಅನ್ನೋದು, ಕವಿ ಕಾವ್ಯ ಎರಡು ಒಟ್ಟಾಗಿ ರೀಚ್ ಆಗಬೇಕಲ್ವ. ಅದನ್ನು ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ರು ಅಂದರೆ, ಇಲ್ಲ ಇನ್ನೊಂದ್ಸಲ ಹಾಡ್ಸೋಣ ಅಂದರು. ನಮಗೆ ಭಯ ಅಣ್ಣವ್ರನ್ನ ಕೇಳೋದಕ್ಕೆ, ಏನಾದ್ರು ಅವರು ಹ್ಞೂ ಬೇಡ ಅದೇ ಬರ್ಸ್ಕೊಳ್ರಿ ಅಂದ್ಬಿಟ್ರೆ ಏನಪ್ಪ ಮಾಡೋದು ಅಂತ. ಅದಕ್ಕೊಂದು ಹೊಸ ಐಡಿಯಾ ಮಾಡಿದ್ವಿ. ನಾನು BC ಗೌರಿಶಂಕರ್
ಕ್ಯಾಮ್ರಾಮನ್, ಅವನೇ ಕ್ಯಾಮ್ರಾಮನ್. ಅದಕ್ಕೆ ಇಬ್ಬರು ಒಟ್ಟಿಗೆ ಅಶ್ವತ್ಥನ್ನು ಕರ್ಕೊಂಡು ಹೋಗಿ, ಸರ್ ಇದನ್ನು ವೀಡಿಯೋ ಮಾಡ್ತಾಯಿದ್ದೀವಿ, ಅದಕ್ಕೆ ನೀವು ಬೇಕೇ ಬೇಕು. ಹೌದಾ, ವೀಡಿಯೋ ಮಾಡ್ತೀರಾ? ಎಲ್ಲಿಗೆ? ದೂರದರ್ಶನಕ್ಕೆ. ಹೌದಾ, ಮಾಡೋಣ್ರಿ, ಚೆನ್ನಾಗಿದೆ ಹಾಡು. ಬರೀ ಚೆನ್ನಾಗಿದೆ ಅಷ್ಟೇ ಅಲ್ಲ, ಅದರಲ್ಲಿ ಒಂದು ಸಣ್ಣ ಕರೆಕ್ಷನ್ ಇದೆ, ಅದನ್ನೊಂಚೂರು ಇನ್ನೊಂದು ಸಲ ರೆಕಾರ್ಡ್ ಮಾಡೋಣ. ಕರೆಕ್ಷನ್ನ? ಏನಪ್ಪ ಅದು ಅಂದರು. ಅಶ್ವತ್ಥ ಅದನ್ನು ಎಕ್ಸ್ಪ್ಲೈನ್ ಮಾಡ್ದ. ನೀ ಅಮ್ಮಗೆ ಕಲ್ಪತರು. ತಕ್ಷಣ ಅವಳು, ಅಯ್ಯೋ ಇಂಥ ತಪ್ಪಾಗೋಗಿದೆಯೇ, ಮಾಡೋಣ ನಡ್ರಿ ಅಂತ ಬಂದರು, ಮಾಡಿದ್ರು. ಅವರು ಹಾಡೋವಾಗ, ರೆಕಾರ್ಡ್ ಮಾಡೋವಾಗ ಶೂಟ್ ಮಾಡಿದೆ, ಮತ್ತು ಅದನ್ನು ಸಪ್ರೇಟಾಗಿ ಹಾಡಿದ ಮೇಲೆ ಅವರೆಲ್ಲ ಮನೆಯ ಹೊರಭಾಗದಲ್ಲೇ ಪೂರಾ ಮಾಡಿದೆ. ಇಡೀ ಇದನ್ನು ಒಂದೊಂದು ಪದ ಹೇಳಬೇಕಾದ್ರೂ, ಒಂದೊಂದು ಅಕ್ಷರ ಹೇಳಬೇಕಾದ್ರೂ ಅವರ ಭಾವ ಇದೆಯಲ್ಲ, ಅದು ನಿಜವಾಗಿಯೂ ಭಾವಗೀತೆ. ಅದೃಷ್ಟ ನನ್ನದು. ನಾನು ಭಾಳ ಅದ್ಭುತವಾಗಿ ಹಾಡಿದ್ವಿ. ಅದು ಬಹಳ ಮುಖ್ಯ. ಕುವೆಂಪುರವರ ಈ ಗೀತೆಗಳನ್ನು ಹೇಳುವಾಗ ನೀವು ಏನು ಮಾಡಲಿಕ್ಕೆ ಹೊರಟಿದ್ದೀರಿ, ಅದು ನಿಜವಾಗಿಯೂ ಕನ್ನಡವನ್ನು ಸತ್ಯವಾಗಿಸಿದೆ, ನಿತ್ಯವಾಗಿಸಿದೆ, ಸದಾಕಾಲ ನಮ್ಮದಾಗಿಸಿದೆ. ಅಂತಹ ಕಾರ್ಯಕ್ರಮವನ್ನು ನೀವು ಈಗ ಮಾತಾಡ್ತಾ ಇದ್ದೀರಿ. ಭಾವ ನವೀನದಲ್ಲಿ ಅದು ಬರ್ತಾ ಇದೆ. ಭಾಳ ಸಂತೋಷ ಆಯಿತು. ನಿಜವಾಗಿಯೂ ಒಳ್ಳೆ ಸಮಯ. ಯಾವಾಗಲೂ ಕಾರ್ಯ ಕಾರಣ ಇದೆಯಲ್ಲ, ಆ ಸಮಯದ ಮೇಲೆ ನಿಗದಿಯಾಗುತ್ತೆ. ಇವತ್ತಾಗಿದೆ ನೋಡಿ. ಸೊ ಒಳ್ಳೆಯದಾಗಲಿ, ಶುಭವಾಗಲಿ ಇಬ್ರಿಗೂ. ಚೆನ್ನಾಗಿ ಶುರು ಮಾಡಿ. ಥ್ಯಾಂಕ್ ಯು ಸರ್. ನಮ್ಮ ಮುಂದಿನ ಪ್ರಶ್ನೆ, ಚಲನಚಿತ್ರ ಗೀತೆಗಳು. ಈಗ ಈ ಇಂದಿನ ಸಂಚಿಕೆಯ ವಿಶೇಷತೆ ಚಲನಚಿತ್ರ ಗೀತೆಗಳು. ಮೊಟ್ಟ ಮೊದಲನೇದಾಗಿ ಯಾವ ಚಿತ್ರದಲ್ಲಿ ಕುವೆಂಪು ಅವರ ಗೀತೆಯನ್ನು ಅಳವಡಿಸಲಾಯಿತು? ಗೌರಿ. ಗೌರಿ. ಮೈತ್ರಿ. ಯಾವ ಜನ್ಮದ ಮೈತ್ರಿ, 1963. ನೋಡಿ, ಯಾಕೆ ಈ ಕಾಲಘಟ್ಟ ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ನಾವು ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಕನ್ನಡದ ಏಕೀಕರಣದ ಬಗ್ಗೆ ಮಾತಾಡ್ತಾ ಇತ್ತು. ಸೊ ಕನ್ನಡದ ಏಕೀಕರಣ ಆಗೋದು ಒಂದು ದೊಡ್ಡ ಶಕ್ತಿಯಾಗಿ ಪರಿಣಮಿಸಬೇಕಾಗಿತ್ತು. ಅದಕ್ಕೆ ಸಿನಿಮಾದಲ್ಲೂ ಕೂಡ ಸಾಕಷ್ಟು ಜನ ಆ ರೀತಿಯ ಕನ್ನಡ ಪರ ಚಿಂತನೆಗಳನ್ನು ರೂಢಿಗೆ ತರ್ತಾ ಬಂದರು. ಅದರಲ್ಲಿ ಬಹಳ ಮುಖ್ಯವಾಗಿ ಕನ್ನಡದಲ್ಲಿ ಕವಿ ಪರಂಪರೆಯೊಂದನ್ನು ಸೃಷ್ಟಿ ಮಾಡಬೇಕು ಅಂತ ಆಸೆ ಇದ್ದವರಲ್ಲಿ ಜಿ.ಕೆ. ವೆಂಕಟೇಶ್ ಒಬ್ಬರು. ಅವರನ್ನು ಈಗ ಪ್ರಾತಸ್ಮರಣೀಯರಲ್ಲಿ ಅವರನ್ನು ನೆನೆಸ್ಕೊಳ್ಳೇಬೇಕು. 1963ರಲ್ಲಿ ಅವರು ಒಂದು ಆಂದೋಲನವನ್ನೇ ಮಾಡ್ತಾರೆ. ಬೇರೆ ಬೇರೆ ಚಿತ್ರಗಳಲ್ಲೂ ಕೂಡ ಕನ್ನಡ ಕವಿಗಳನ್ನು ಬಳಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕುವೆಂಪು ಅಲ್ಲದೆ ಕೆ.ಎಸ್. ನರಸಿಂಹಸ್ವಾಮಿ, ಗೋವಿಂದ ಪೈ, ಇವರೆಲ್ಲರನ್ನು ಅವರು ತಮ್ಮ ಬೇರೆ ಬೇರೆ ಚಿತ್ರಗಳಲ್ಲಿ ಬಳಸಿದ್ದಾರೆ, ನರಸಿಂಹಸ್ವಾಮಿಗಳನ್ನ. ಸೊ ಇವಳು ಯಾರು ಬಲ್ಲಿ, ತಾಯೇ ಬಾರ ಮೊಗವತೋರ. ಸೊ ಜಿ.ಕೆ.ವಿ. ಈಸ್ ಅನದರ್ ಫೋರ್ಸ್. ನಮ್ಮ ಚಲನಚಿತ್ರ ಗೀತೆಗೂ ಮತ್ತು ಕಾವ್ಯ ಗೀತೆಗೂ ಒಂದು ರೀತಿಯ ಸಮತೋಲನವನ್ನು ಮಾಡಬೇಕು, ಇಬ್ಬರನ್ನು ಒಟ್ಟಿಗೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ತರಬೇಕು ಅಂತ ಯೋಚನೆ ಮಾಡಿದವರು ಅವರು. ಯಾಕೆಂದರೆ ಟ್ಯೂನಿಗೆ ಸಂಗೀತ ಬರೀತಾರಲ್ಲ, ಟ್ಯೂನಿಗೆ ಪದಗಳು ಬರೀತಾರಲ್ಲ, ಅದು ಕಾವ್ಯ ಅಲ್ಲ ಅನ್ನುವಂತಹ ಒಂದು ಗಂಭೀರ ಚಿಂತನೆ ಆವಾಗ ನಡೀತಾ ಇತ್ತು. ಅದರಲ್ಲೂ ಕವಿಗಳಂತೂ ಕಾವ್ಯಗಳನ್ನು ಕೊಡೋದಕ್ಕೆ ಹಿಂದೇಟೇ ಹಿಡಿತಾಯಿದ್ರು. ಅದರಲ್ಲಿ ಕುವೆಂಪು ಅಂತೂ ಸತ್ತಾಯಿಸಿಬಿಡ್ತಾಯಿದ್ರು, ಕೊಡ್ತಾನೇ ಇರಲಿಲ್ಲ. ನಾನು ಕೊಡೋದಿಲ್ಲ, ನೀವು ಅದೇನೋ ಮಾಡಿಬಿಡ್ತೀರಾ ಅಂತ. ಹಾಗಾಗಿ ಅವ್ರ ಕೈಲಿ ಬರೆಸಬೇಕು ಅಂತ ಜಿ.ಕೆ. ವೆಂಕಟೇಶು, ಎಸ್.ಕೆ. ಆಚಾರಿ ಮತ್ತು ನಮ್ಮ ಸಿ.ಕೆ. ನಾಗರಾಜರಾಯರು ಗೌರಿ ಚಿತ್ರದ ಅಸೋಸಿಯೇಟ್ ಡೈರೆಕ್ಟ್ರು. ಓಕೆ. ಸೊ ಎಸ್.ಕೆ. ಆಚಾರ್ಯವರು ಮೈಸೂರು ಯೂನಿವರ್ಸಿಟಿಯ ಗೋಲ್ಡ್ ಮೆಡಲಿಸ್ಟು. ಅಂಥ ವಿದ್ಯಾವಂತರ ಒಂದು ದಂಡು ಕುವೆಂಪುರವರ ಮನೆಗೆ ದಿನ ಮುಗಿಬೀಳೋದು ಅಂತಾರಲ್ಲ, ಆ ಥರ ಬಿತ್ತು. ದಯವಿಟ್ಟು ಇದು ಒಂದು ಹಾಡು ಬರ್ಕೊಡಿ, ನಮ್ಮ ಸಿನಿಮಾಗೆ ಒಂದು ಹಾಡು ಬರ್ಕೊಡಿ ಅಂತ. ಬರೆಯೋದೇ ಇಲ್ಲ ಅಂದರು. ಹಾಗಾಗಿ ಕೊನೆಗೆ ಒಂದು ಹಾಡನ್ನಾದರೂ ಕೊಡಿ, ಒಂದು ಕವನ ಕೊಡಿ, ಅದನ್ನು ನಾವು ಹಾಡು ಮಾಡ್ಕೋತೀವಿ ಅಂದರು. ಹಾಗಾಗಿ ಒಂದು ಕೊಟ್ಟರು. ಯಾವುದು? ಯಾವ ಜನ್ಮದ ಮೈತ್ರಿ. ಈಗ ಅದೇ ಗೀತೆಯನ್ನು ಕೇಳೋಣ.
ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿ ಹೋದೋ ಕಾಣೆ. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿ ಹೋದೋ ಕಾಣೆ. ಯಾವ ಜನ್ಮದ ಮೈತ್ರಿ. ಎಲ್ಲಿದ್ದರೇನಂತೆ ನಿನ್ನ ನೋಲಿಯದೆ ಮಾಡೆ. ಎಲ್ಲಿದ್ದರೇನಂತೆ ನಿನ್ನ ನೋಲಿಯದೆ ಮಾಡೆ. ಗುರುದೇವನಾಣೆ ಓ ನನ್ನ ನೆಚ್ಚಿನ ಬಂದು ಯಾವ ಜನ್ಮದ ಮೈತ್ರಿ. ವಿಶ್ವಜೀವನ ಒಂದು ಪಾರವಿಲ್ಲದ ಸಿಂಧು. ವಿಶ್ವಜೀವನ ಒಂದು ಪಾರವಿಲ್ಲದ ಸಿಂಧು. ಮೇಲೆ ತೆರೆ ನೋರೆದ್ದು ಭೋರ್ಗರಿಯುತ್ತೀರೆ ಅದರಂತರಾಳದಲ್ಲಿ ಗುಪ್ತಗಾಮಿನಿಯಾಗಿ ಹೃದಯಗಳು ನಲಿಯುತ್ತಿರೆ. ಪ್ರೇಮ ತೀರ್ಥದಿ ಮಿಂದು ಯಾವ ಜನ್ಮದ ಮೈತ್ರಿ. ಅದರರ್ಥಗೀರ್ಥಗಳು ಸೃಷ್ಟಿಕರ್ತನಿಗಿರಲಿ. ವ್ಯರ್ಥ ಜಿಜ್ಞಾಸೆಯಲಿ ಕಾಲಹರಣವದೇಕೆ. ಬಾರಯ್ಯ ಮಮ ಬಂಧು ಬಾರಯ್ಯ ಮಮ ಬಂಧು. ಜೀವನ ಪಥದೊಳವು ಒಂದಾಗಿ ಮುಂದುವರಿಯುವ ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿ ಹೋದೋ ಕಾಣೆ. ಯಾವ ಜನ್ಮದ ಮೈತ್ರಿ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಮಿಸ್ ಲೀಲಾವತಿ ಚಲನಚಿತ್ರ ಜನಮಾನಸವನ್ನು ಗೆದ್ದಿರುವಂತಹ ಗೀತೆ. ಇದರ ಸಂಗೀತ ನಿರ್ದೇಶಕರು ಆರ್ ಸುದರ್ಶನಂ, ಹಾಡಿರುವಂತವರು ಎಸ್ ಜಾನಕಿ ಅವರು ಮತ್ತೆ ರಾಮಚಂದ್ರ. ಹೌದು, ಇದ್ರ ಬಗ್ಗೆ ಏನಾದರೂ ತಿಳಿಸ್ಕೊಡಿ ಸರ್. ಮೊದಲನೇದಾಗಿ ಕಾದಂಬರಿಗಳನ್ನು ಆಧರಿಸಿ ಸಿನಿಮಾ ಮಾಡ್ತಾ ಇದ್ರಲ್ಲ, ಅದರ ಟ್ರೆಂಡ್ ಒಂದಿತ್ತು. ಸೊ ಹಾಗಾಗಿ ಇದು ಕೂಡ ಕಾದಂಬರಿ ಆಧಾರಿತವಾದಂಥ ಒಂದು ಚಿತ್ರ. ನಮಗೆ ಇವತ್ತಿಗೂ ಜ್ಞಾಪಕ ಇರೋದೇನಪ್ಪ ಅಂದರೆ ಜಯಂತಿಯವರು. ಹೌದು, ಬೋಟ್ ಜಯಂತಿ ಅಮ್ಮ ಬೋಟು, ಅಲ್ಲಿ ರಮೇಶ್. ಹೌದು, ಅವರಿಬ್ಬರನ್ನ ಇವತ್ತಿಗೂ ಕಣ್ಣು ಮುಚ್ಚಿದ್ರೆ ದೋಣಿ ಸಾಗಲಿ ಅಂದ ಕೂಡಲೇ ಇಬ್ಬರು ಇರ್ತಾರೆ ಅಲ್ಲಿ. ಆ ಚಿತ್ರ ಬಂದ್ಬಿಡುತ್ತೆ ಕಣ್ಣು ಮುಂದೆ. ಆಗಿನ ಕಾಲಘಟ್ಟದಲ್ಲಿ ಒಂದು ವಿದ್ಯಾರ್ಜನೆಗೆ ಒಂದು ವಿದ್ಯಾವತಿ ಹೆಣ್ಮಕ್ಳು ವಿದ್ಯೆಗೆ ಹೋಗೋದೇ ಭಾಳ ಅಪರೂಪ ಅಂಥ ಕಾಲದಲ್ಲಿ ಅವಳು ಪಾಸ್ ಮಾಡಿ ಒಳ್ಳೆ ಗ್ರ್ಯಾಜುಯೇಟ್ ಆಗಿ ಇತ್ಯಾದಿ ಏನೋ ಆಗಿ ಅವಳ ಭಾಳ ಏನೇನಾಯಿತು ಅನ್ನೋದನ್ನೇ ಹೇಳ್ತಾ ಹೋಗುತ್ತದು. ಭಾಳ ಅದ್ಭುತವಾದಂತಹ ಕಲ್ಪನೆ. ಆ ಹಾಡು ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ಐ ಥಿಂಕ್ ನಮ್ಮ ಸುದರ್ಶನಂ ಅವರು
ಆ ಟ್ಯೂನ್ ಹಾಕಿರೋದು ಹ್ಯಾಟ್ಸ್ ಆಫ್ ಅವರಿಗೆ. ಆ್ಯಂಡ್ ಜಾನಕಿ ಅಮ್ಮ ಅದನ್ನು ಹಾಡೋದು ಸೋಲ್ ಒಂಥರ ಆತ್ಮವನ್ನು ನಿವೇದನೆ ಮಾಡ್ದಂಗೆ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ರಾಮಚಂದ್ರ ಮಧ್ಯ ಅಲ್ಲಿ ಒಂದು ಆಲಾಪ ಕೊಡ್ತಾರೆ, ಒಂದು ಬೇರೆ ಆದಂಥ ಒಂದು ಲೋಕವನ್ನು ಸೃಷ್ಟಿ ಮಾಡುತ್ತೆ. ಇದರಲ್ಲಿ ಆ ಹಾಡಿಗೆ ಪೂರಕವಾಗಿ ಆ ರಿದಮ್ ಸರ್ ಭಾಳ ಆಗಿನ ಕಾಲಘಟ್ಟದಲ್ಲಿ ಆ ರಿದಮ್ ಇದೆಯಲ್ಲ, ದಂಗ್ 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 ಎಲ್ಲ ಆ ರಿದಮ್ ಇಲ್ಲ ಅಂದರೆ ಆ ಹಾಡಿಗೆ ಬೇರೆ ಬೇರೆ ರಿದಮ್ ಹಾಕಿದ್ರೆ ಆ ಹಾಡಲ್ಲ ಅದು. ಹೌದು, ಅದೊಂದು ಭಾಳ ಮುಖ್ಯ. ನೀವು ಹಾಡು ಮತ್ತು ಈ ರಿದಮ್ ಅಂತ ಹೇಳಿದಾಗ ನಾನು ಇನ್ನೊಂದು ವಿಷಯ ಹೇಳಲೇಬೇಕು. ಯಾವ್ದು ಗೊತ್ತಾ, GK ವೆಂಕಟೇಶ್ಗೆ ಕುವೆಂಪುನವರು ಒಂದು ಸಮಾರಂಭದಲ್ಲಿ ಸಿಗ್ತಾರೆ. ಅವರು ಹೇಳಿದ ಮಾತು, GKV ಹೇಳಿದ ಮಾತನ್ನು ಶ್ರೀಧರಮೂರ್ತಿಗಳು ದಾಖಲಿಸಿದ್ದಾರೆ. ಏನು ಅಂತಂದರೆ, ವಿಶ್ವಜೀವನವಿಂದು ಪಾರವಿಲ್ಲದ ಸಿಂಧು ಹೇಳ್ತಾರಲ್ಲ ಇದರಲ್ಲಿ, ಯಾವ ಜನ್ಮ ಮೈತ್ರಿನಲ್ಲಿ, ಅದರಲ್ಲಿ ಒಂದು ಸಿತಾರ್ ಬಳಸಿದಾರಂತೆ ಮಧ್ಯ. ಕುವೆಂಪು ಆ ಸಿತಾರ್ ಬಳಕೆಯನ್ನು ಅವ್ರು ಹೇಳ್ತಾರಂತೆ, ಎಷ್ಟು ಚೆನ್ನಾಗಿ ಬಳಸಿದ್ದೀರಿ ಅದನ್ನು, ನನಗೆ ತುಂಬ ಇಷ್ಟ ಆಯಿತು ಆ ಎರಡು ಪದಗಳು, ಆ ಎರಡನ್ನು ನೀವು ರೆಂಡರ್ ಮಾಡಿರೋದು. ಅಂದರೆ ನೋಡಿ, ಒಬ್ಬ ಕವಿ ಅವನಿಗೆ ಸರಿಯಾದಂಥ ಕಿವಿ ಇದ್ದಾಗ ಆ ಸಂಗೀತವನ್ನು ಹೇಗೆ ತನ್ನದಾಗಿಸ್ಕೊಳ್ತಾನೆ ಅನ್ನೋದು ಎಲ್ಲ ಭಾಳ ಅದ್ಭುತವಾದದ್ದು. ಅದು ಜಾನಕಿ ಅಮ್ಮ ಇದ್ರಂತೂ ಅದು ಹ್ಯಾಟ್ಸ್ ಆಫ್, ಅದು ಹೇಳೋಕ್ಕಾಗಲ್ಲ. ಭಾಳ ಒಳ್ಳೆಯ ಹಾಡಿದು, ದೋಣಿ ಸಾಗಲಿ ಮುಂದೆ ಹೋಗಲಿ. ನಿಜವಾಗಿ ನನಗಂತೂ ಭಾಳ ತೃಪ್ತಿ ತಂದುಕೊಟ್ಟಂಥದ್ದು. ಯಾವಾಗಲೂ ಕೇಳ್ತಿರ್ತೀನಿ, ಜಯಂತಿ ಅಮ್ಮ ನೋಡಬೇಕು ಅಂದರೆ ಅದರಲ್ಲಿ ನೋಡಬೇಕು ಅನಿಸುತ್ತೆ, ಅಷ್ಟು ಮುದ್ದಾಗಿದ್ದಾರೆ ಅದನ್ನು ಕೇಳಿ. ನಿಜ ಸರ್. ಸೊ ಇಟ್ ಇಸ್ ಅ ಡ್ಯುಯೆಟ್ ಸಾಂಗ್. ಚಿನ್ಮಯ್ ಹಾಗೂ ಅಪರ್ಣ ಇಬ್ಬರು ಈ ಹಾಡನ್ನು ಹಾಡ್ತಾ ಇದ್ದಾರೆ. ಈಗ ಕೇಳಿ, ದೋಣಿ ಸಾಗಲಿ ಮುಂದೆ ಹೋಗಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ. ಹುನ್ನಗಿಂಡಿಯ ಹಿಡಿದು ಕೈಯೊಳು ಹೇಮವಾರಿಯ ಚಿಮುಕಿಸಿ, ಮೇಘಮಾಲೆಗೆ ಬಣ್ಣವೀಯುತ ಯಕ್ಷಲೋಕವ ವಿರಚಿಸಿ, ನೋಡಿ ಮೂಡನದಾದಿ ಗಂಥದಿ ಮೂಡುವೆಣ್ಣಿನ ಮೈಸಿರಿ, ರಂಜಿಸುತ್ತಿದೆ ಚೆಲುವೆಯಾಕೆಗೆ ಸುಪ್ರಭಾತವ ಬಯಸಿರಿ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ. ಕೆರೆಯ ಅಂಚಿನ ಮೇಲೆ ಮಿಂಚಿನ ಹನಿಗಳಂದದಿ ಹಿಮಮಣಿ,
ಕೆರೆಯ ಅಂಚಿನ ಮೇಲೆ ಮಿಂಚಿನ ಹನಿಗಳಂದಧಿ ಹಿಮಮಣಿ ಮಿಂಚು ತೀರ್ಪು ಮೂಡುತ್ತೈತರೆ ಬಾಲಕೋಮಲ ದಿನಮಣಿ ಹಸುರು ಜೋಳದ ಹೊಲದ ಗಾಳಿಯು ತೀಡಿ ತಣ್ಣಗೆ ಬರುತ್ತಿದೆ ಹುದುಗಿ ಹಾಡುವ ಮತ್ತ ಕೋಕಿಲ ಮಧುರವಾಣಿಯ ತರುತ್ತಿದೆ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲೇ ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ ದೂರ ಬೆಟ್ಟದ ಮೇಲೆ ತೇಲುವ ಬಿಳಿಯ ಮೋಡವ ನೋಡಿರಿ ದೂರ ಬೆಟ್ಟದ ಮೇಲೆ ತೇಲುವ ಬಿಳಿಯ ಮೋಡವ ನೋಡಿರಿ ಅದನ್ನೇ ಹೋಲುತ್ತ ಅಂತೆ ತೇಲುತ್ತ ದೋಣಿಯಾಟವನಾಡಿರಿ ನಾವು ನೀಲ ಮಾತ್ರ ಜೀವರು ನಮ್ಮ ಜೀವನ ಲೀಲೆಗೆ ನಿನ್ನೆಗೆ ಇಂದು ಇಂದಿಗೆ ಇರಲಿ ನಾಳೆಯು ನಾಳೆಗೆ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ ಆಹಾ ಹಾ 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 ಸೊಬಗಿನ ಸೆರೆಮನೆ ಆಗಿಹೆ ನೀನು ಚೆಲುವೆ ಸರಸತಿಯೇ ಅದರಲ್ಲಿ ಸಿಲುಕಿದ ಸೆರೆಯಾಳ್ ನಾನು ನನ್ನೆದೆ ಆರತಿಯೇ. ಯಾವ ಸಿನಿಮಾ ಸರ್ ಇದು? ಅನಿರೀಕ್ಷಿತ, ಹೆಸರೇ ಅನಿರೀಕ್ಷಿತ. ಸಂಗೀತ ವಿಜಯ ಭಾಸ್ಕರ್, ಹಾಡಿರೋರು SP. ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ, ಕವಿ ಮತ್ತು ಕಾವ್ಯ ಯಾಕೆ ಚಲನಚಿತ್ರಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ. 1963 ನಂತರದಲ್ಲಿ JK ವೆಂಕಟೇಶ್ ಆಗಲಿ ಅವರೆಲ್ಲರ ಇಡೀ ತಂಡ ಯಾವುದನ್ನು ಆಶಿಸಿತ್ತು, ಕವಿ ಮತ್ತು ಕಾವ್ಯವನ್ನು ಒಟ್ಟಾಗಿ ಸಿನಿಮಾಗಳ ಮುಖಾಂತರ, ಚಲನಚಿತ್ರ ಸಂಗೀತದ ಮುಖಾಂತರ ದಾಟಿಸ್ಬಿಡಬೇಕು, ಒಂದು ಕನ್ನಡ ಅಸ್ಮಿತೆಯನ್ನು, ಒಂದು ಲೋಕವನ್ನು ಕಟ್ಟಬೇಕು ಅಂತ ಆವತ್ತು ಅವರು ಪ್ರಾರಂಭ ಮಾಡಿದ್ದು. ಎಲ್ಲಿವರೆಗೆ ಬಂತು ಅಂದರೆ KS ನರಸಿಂಹಸ್ವಾಮಿಗಳ ಕವನಗಳನ್ನು ಆಧರಿಸಿ ನಾವು ಮೈಸೂರು ಮಲ್ಲಿಗೆ ಮಾಡಿದ್ವಿ, ಅಲ್ಲಿವರೆಗೆ ಬಂತು. ಅಂದರೆ ಕವಿಯ ಕವನಗಳನ್ನೇ ಇಟ್ಕೊಂಡು ಸಿನಿಮಾ ಮಾಡುವಷ್ಟರ ಮಟ್ಟಿಗೆ ಬಂತು. ಇವತ್ತಂತೂ ಸುಮಾರು ಸಾವಿರಾರು ಜನ, ಲಕ್ಷಾಂತರ ಜನ ಕವನಗಳನ್ನ ಬರಿತಾ ಇದ್ದಾರೆ, ಅದನ್ನು ಚಲನಚಿತ್ರ ಗೀತೆಗಳಾಗ್ತಾ ಇವೆ. ಅವುಗಳ ಮುಖಾಂತರ ಒಂದು ಬೇರೆ ಒಂದು ಲೋಕವನ್ನು ಅದು ತೆರೆದು ಕೊಡ್ತಾ ಇದೆ. ಪ್ರಾರಂಭ ಮಾಡಿದ ಅವರೆಲ್ಲ ಆಧ್ವೈರ್ಯಗಳನ್ನು ನಾವು, ಪ್ರಾತಸ್ಮರಣೀಯರನ್ನು ನಾವು ನೆನೆಸ್ಕೊಳ್ಳೇಬೇಕು. ಅದರಲ್ಲಿ ಕುವೆಂಪು ಅಂತವ್ರನ್ನ ಖಂಡಿತ ನಾವು ಅವರ ಸ್ಫೂರ್ತಿದಾತರು ಅನ್ನೋ ಮಾತನ್ನು ಒಪ್ಪಿಕೊಂಡೇ ನಾವು ಅವ್ರನ್ನ ನೆನೆಸ್ಕೊತಾ ಹೋಗಬೇಕು. ಅನಿರೀಕ್ಷಿತ ಸಿನಿಮಾದದು. ವಿಜಯ ಭಾಸ್ಕರ್ ಏನು ಸಾಮಾನ್ಯ ಅಲ್ಲ, ಭಾಳ ಅದ್ಭುತವಾದ, ಅವ್ರನ್ನ ಎಷ್ಟೋ ಸಲ ರೇಗಿಸ್ತಾ ಇದ್ರಂತೆ. ಪ್ರಜಾವಾಣಿ ಎಡಿಟೋರಿಯಲ್ ಕೊಟ್ಬಿಟ್ಟು ನಿಮಗೆ ಮ್ಯೂಸಿಕ್ ಮಾಡಿ ಅಂತ ಹೇಳಿದ್ರೆ ಮಾಡ್ತೀರಾ ಸರ್ ಅಂತೆಲ್ಲ ರೇಗಿಸ್ತಾ ಇದ್ರು. ಈ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಚಿನ್ಮಯ್ ಆತ್ರೇಯಸ್. ಕೇಳಿ, ಸೊಬಗಿನ ಸೆರೆಮನೆ. ಸೊಬಗಿನ ಸೆರೆಮನೆಯಾಗಿಹೆ ನೀನು, ಚೆಲುವೆ ಸರಸತಿಯೇ ಅದರಲ್ಲಿ ಸಿಲುಕಿದ ಸೆರೆಯಾಳಾನು ನನ್ನೆದೆಯಾರತಿಯೇ
ನನ್ನೆಳೆ ಮೊಗದಲ್ಲಿ ನಸುನಗೆಯಾಗಿರೆ ನನಗಿಹುದೊಂದಾಸೆ ನಿನ್ನ ಮುಡಿಯಲಿ ಹೂವಾಗಿರುವುದು ನನಗಿನ್ನೊಂದಾಸೆ ನನ್ನೆಡೆ ಮೊಗದಲ್ಲಿ ತಾವರೆ ಬಣ್ಣದ ನಿನ್ನ ಹಣೆಯಲಿ ಕುಂಕುಮವಾಗಿರಲೆ ನಗಾಸೆ ಬಳ್ಳಿಯ ನೇಳಿಪ ನಿನ್ನ ಕೈಯಲಿ ಕೊಂಬಳಿಯಾಗಿರಲೆ ನಗಾಸೆ ಪದ್ಮವ ಮುಸುಕಿದ ಜೀವನದಂತಿಹ ಸೀರೆಯ ನೀರಿಯಾಗಿರುವಾಸೆ ಮನವನು ಸೆಳೆಯುವ ನಿನ್ನಸಿ ನಡುವಿಗೆ ಕಟಿಬಂಧನವಾಗಿರುವಾಸೆ ನನ್ನೆಳೆ ಮೊಗದಲ್ಲಿ ನಸುನಗೆಯಾಗಿರೆ ನನಗಿಹುದೊಂದಾಸೆ ನಿನ್ನ ಮುಡಿಯಲಿ ಹೂವಾಗಿರುವುದು ನನಗೊಂದೊಂದಾಸೆ ನಿನ್ನೆಳೆ ಮೊಗದಲ್ಲಿ ನಿನ್ನ ಕೈಯಲಿ ಗಾನವ ಸೂಸುವ ವೀಣೆಯು ನಾನಾಗುವುದಾಸೆ ನಿನ್ನೊಡು ನಾನು ನನ್ನೊಡು ನೀನು ಪ್ರೇಮದಿ ಲಯವಾಗುವುದಾಸೆ ಚೆಲುವೆ ತರಲೆ ಮುದ್ದಿನ ಹೆಣ್ಣೆ ನಿನ್ನವನಾಗಿರುವಾಸೆ ಇನ್ನೇನು ಸುರಲಿ ಕಾಮನ ಕಣ್ಣೆ ನನಗಿಹುದೇನೇನು ಆಸೆ ನಿನ್ನೆಳೆ ಮೊಗದಲ್ಲಿ ನಸುನಗೆಯಾಗಿರೆ ನನಗಿಹುದೊಂದಾಸೆ ನಿನ್ನ ಮುಡಿಯಲಿ ಹೂವಾಗಿರುವುದು ನನಗಿನ್ನೊಂದಾಸೆ ನನ್ನೆಳೆ ಮೊಗದಲ್ಲಿ ಟಿ ಚಲಪತಿ ರಾವ್ ಇವರ ಸಂಗೀತ ನಿರ್ದೇಶನದಲ್ಲಿ ಮಾವನ ಮಗಳು ಚಿತ್ರದ ಗೀತೆ ಹಾಡಿರೋರು PB ಶ್ರೀನಿವಾಸ್ ಹಾಗೂ S ಜಾನಕಿ ಅವರು. ಯಾವ ಹಾಡು ಹೇಳು ಪ್ರವೀಣ? ನಾನೇ ವೀಣೆ ನೀನೇ ತಂತಿ ಅವನೇ ವೈಣಿಕ. ಎಂತ ಹಾಡು ಸರ್! ಅವನೇ ವೈಣಿಕ. ಭಾಳ ಅದ್ಭುತವಾದಂಥ ಸಂಯೋಜನೆ. ಹೌದು. ಯಾಕೆಂದರೆ ನಿವೇದನೆಗಳನ್ನು ಹೇಳುವಾಗ ಇಮೇಜರಿಗಳು ಕೂಡ ಬೆಳೀತಾ ಹೋಗುತ್ತೆ. ಕವಿ ಯಾವಾಗಲೂ ತನ್ನ ರೂಪಕ ಶಕ್ತಿಯನ್ನು ತನ್ನ ಕಾವ್ಯದಲ್ಲಿ ಬಳಸ್ತಾನೆ. ಆ ಕಾವ್ಯದ ರೂಪಕ ಶಕ್ತಿ ಭಾವದಲ್ಲಿ ಬರಬೇಕಾದಾಗ ಅದು ಸ್ವರ ಸಂಯೋಜನೆಯಲ್ಲಿ ಇದ್ದಾಗ ಮಾತ್ರ ಬರೋದಕ್ಕೆ ಸಾಧ್ಯ, ಇಲ್ಲದೇ ಬರೋಲ್ಲ. ಅಶ್ವಥ್ ಅದನ್ನು ಭಾಳ ಸಲ ಹೇಳ್ತಿರ್ತಾನೆ, ನೀವು ಸಾಹಿತ್ಯವನ್ನು ಮೂಲವಾಗಿ ಇಟ್ಕೊಳ್ಳಿ, ಅದರ ನಂತರ ನಿಮಗೆ ಭಾವನೆಗಳು ಏನು ಬೇಕೋ ಅದನ್ನು ನೀವು ಆಟೋಮೆಟಿಕ್ ಆಗಿ ಬರುತ್ತೆ. ಟ್ಯೂನ್ ಮಾಡುವಾಗೂ ಕೂಡ ಆ ಒಂದು ಶಬ್ದಕ್ಕೆ ಆ ಒಂದು ಸ್ವರ ಹಾಗೆ ಅದೇ ತಗೊಂಡೋಗ್ಬಿಡುತ್ತೆ, ತಗೊಂಡು ಹೋಗುತ್ತೆ ಅಲ್ವಾ. ನಾವು ಈ ಚಲಪತಿ ರಾವ್ ಅವ್ರನ್ನ ಜಾಸ್ತಿ ಕೇಳೇ ಇಲ್ಲ. ನಮಗೆ ಯಾವಾಗಲೂ JKV ಬಂದ್ಬಿಡುತ್ತೆ,
ವಿಜಯ ಭಾಸ್ಕರ್ ಬಂದ್ಬಿಡುತ್ತೆ, ಉಪೇಂದ್ರ ಕುಮಾರ್ ಬಂದ್ಬಿಡುತ್ತೆ. ಚಲಪತಿ ರಾವ್ ಭಾಳ ಆ್ಯಕ್ಚುಲಿ ತೆಲುಗು ಕಂಪೋಸರ್ ಇವರು. ಬಟ್ ಎಂಥ ಅದ್ಭುತವಾದಂತಹ ಗೀತೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಚರಣಗಳಲ್ಲಿ ಬರುವಂತಹ ಲಯ ಇದೆಯಲ್ಲ, ಆ ಮಾಧುರ್ಯ ಇದೆಯಲ್ಲ, ಅದನ್ನು ಸರಿಗಟ್ಟೋದಕ್ಕೆ ಚಾನ್ಸೇ ಇಲ್ಲ. ಅಂಥ ಅದ್ಭುತವಾದಂತಹ ನಿವೇದನೆಯನ್ನು ಹೇಳುವಂತಹ ಕವನ. ನನಗೆ ಗೊತ್ತಿದ್ದ ಹಾಗೆ ಮಾವನ ಮಗಳು ಸಿನಿಮಾದು ಸನ್ನಿವೇಶ ನನಗೆ ಜ್ಞಾಪಕ ಬರ್ತಾ ಇಲ್ಲ, ಆದರೆ ಹಾಡಂತೂ ಭುವನವೆಲ್ಲ ಸವಿಯ ಸೊಲ್ಲ ಕವಿಯ ಗಾನ. ಭುವನವೆಲ್ಲ ಸವಿಯ ಸೊಲ್ಲ ಕವಿಯ ಗಾನ. ಅದು ಹಾಡೋರು ಹಾಡಿದ್ರೇನೆ ಚೆನ್ನಾಗಾಗ್ಯದಪ್ಪ. ಹೌಲ್ವಾ ಸರ್? ಕರೆದ್ಬಿಡೋಣ. ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಚಿನ್ಮಯ್ ಹಾಗೂ ಅಪರ್ಣ. ಈಗ ಕೇಳಿ, ನಾನೇ ವೀಣೆ ನೀನೇ ತಂತಿ ಅವನೇ ವೈಣಿಕ. ನಾನೇ ವೀಣೆ ನೀನೇ ತಂತಿ ಅವನೇ ವೈಣಿಕ ಅವನೇ ವೈಣಿಕ. ನಾನೇ ವೀಣೆ ನೀನೇ ತಂತಿ ಅವನೇ ವೈಣಿಕ ಅವನೇ ವೈಣಿಕ. ಮಿಡಿದ ನೆನಲು ರಸದ ಹೊನಲು ಮಿಡಿದ ನೆನಲು ರಸದ ಹೊನಲು ಬಿಂದು ಬಿಂದು ಸೇರಿ ಸಿಂಧು ನಾದರೂಪಕ ನಾದರೂಪಕ. ನಾನೇ ವೀಣೆ ನೀನೇ ತಂತಿ ಅವನೇ ವೈಣಿಕ ಅವನೇ ವೈಣಿಕ. ಭುವನವೆಲ್ಲ ಸವಿಯ ಸೊಲ್ಲ ಕವಿಯ ಗಾನ. ಭುವನವೆಲ್ಲ ಸವಿಯ ಸೊಲ್ಲ ಕವಿಯ ಗಾನ. ನನ್ನ ನಿನ್ನ ಹೃದಯ ವೀಣ ಕಲ್ಲಿಜೇನ ಸೊಗದ ಸ್ನಾನ ಅಮೃತ ಪಾನ ಅಮೃತ ಪಾನ. ನಾನೇ ವೀಣೆ ನೀನೇ ತಂತಿ ಅವನೇ ವೈಣಿಕ ಅವನೇ ವೈಣಿಕ. ಹೊಸ ಬೆಳಕು ಅಣ್ಣವರ ಈ ಸಿನಿಮಾದಲ್ಲಿ ಒಂದು ಸನ್ನಿವೇಶ ಇದೆ. ಅಣ್ಣವರು ಮನೆಯಿಂದ ಆಚೆ ಬರ್ತಾರೆ, ಒಂದು ಸುಮಧುರವಾದ ಗಾನ ಕೇಳಿಸುತ್ತೆ, ಕಿಟಕಿಯಿಂದ ನೋಡ್ತಾರೆ. ಆವಾಗ ಅದ್ಭುತವಾದ ಆಲಾಪ, ತೆರೆದಿದೆ ಮನೆ ಓ ಬಾ ಅತಿಥಿ, ಕುವೆಂಪು ಅವರ ಗೀತೆ.
ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗೆ ಬಹಳ ಸಲ ಈ ಕವನಗಳು ಯಾವ ರೀತಿ ಸಿನಿಮಾದಲ್ಲಿ ಬಳಕೆ ಆಗ್ತಿತ್ತು ಅನ್ನೋದು. ಯಾರು ಈ ವಧು ನೋಡೋದಕ್ಕೆ ಬರ್ತಾರಲ್ಲ, ಆವಾಗ ವಧು ಒಂದು ಹಾಡು ಹೇಳಮ್ಮ ಅಂತಾರೆ, ಒಂದು ಹಾಡು ಹೇಳೋದು. ಸೊ ಇಲ್ಲಿ ಇನ್ಯಾವುದೋ ಮದುವೆಯಲ್ಲಿ ಇನ್ಯಾರೋ ಮಾತಾಡ್ತಿರ್ಬೇಕಾದ್ರೆ ಅದ್ಯಾರೋ ಹಾಡ್ತಿರ್ಬೇಕಾದ್ರೆ ಇವನು ನೋಡೋದು. ಸೊ ಒಂದು ಪ್ರೀತಿ ಹೇಗೆ ಹುಟ್ಟುತ್ತೆ ಅನ್ನೋದಕ್ಕೆ ಇಲ್ಲಿ ಹೇಳಿದಾಗೇ ಸರಿತಾ ಮತ್ತು ಇನ್ನೊಬ್ಬರು ಇರ್ತಾರಲ್ಲಿ, ಅಣ್ಣ ಅವರು ಅದನ್ನು ನೋಡ್ತಾರೆ ಶ್ರೀನಿವಾಸ ಮೂರ್ತಿಯವರ ಮನೆಗೆ ಬಂದಾಗ ಅಂತ. ಸನ್ನಿವೇಶ ಏನೇ ಇರಲಿ, ಈ ಸಂಗೀತ ಇದೆಯಲ್ಲ, ಆ ನಾದ ಇದೆಯಲ್ಲ, ಅದು ಎಲ್ಲರನ್ನು ಒಳಗೊಳ್ಳುವಂತಹ ಕ್ರಿಯೆ. ನೋಡುವವರಿಗೆ ಒಂದು ಭಾವ ಜಗತ್ತನ್ನು ಸೃಷ್ಟಿ ಮಾಡಿ ಅದರ ಮುಖಾಂತರ ಚಿತ್ರ ಜಗತ್ತಿನಲ್ಲಿ ಅದಕ್ಕೆ ಬೇಕಾದಂತಹ ಒಂದು ಭಾವನೆಯನ್ನು ಹುಟ್ಟಿಸೋವಂಥ ಕ್ರಿಯೆ. ಎಷ್ಟು ಚೆನ್ನಾಗಿ ಹೊಸ ಬೆಳಕಿನಲ್ಲಿ ಇದು ಬಳಕೆಯಾಗಿದೆ. ನಂತರದ ದಿನಗಳಲ್ಲಿ ಯಾರೇ ಆಗಿರಲಿ ಅದನ್ನು ಬಳಸಬೇಕಾದ್ರೆ ನೇರವಾಗಿ ಯಾರೋ ಒಬ್ಬರ ಅತಿಥಿ ಬಗ್ಗೆ ಏನೋ ಅಥವಾ ಯಾರೋ ಒಬ್ಬರು ಮನೆಗೆ ಬರೋರು ಇದ್ದಾರೋ ಅಥವಾ ಯಾರಿಗೋ ಒಬ್ಬರಿಗೆ ಅಡ್ರೆಸ್ ಮಾಡಬೇಕಾಗಿದ್ದರೆ ನಿನ್ನನ್ನು ತೆರೆದಿದೆ ಮನೆ. ಎಷ್ಟು ಚೆನ್ನಾಗಿ ಅದಕ್ಕೆ ಹೊಂದ್ಕೊಳ್ತಾ ಬಂತು ಅಂದರೆ, ನನಗೆ ಗೊತ್ತಿದ್ದ ಹಾಗೆ ಯಾವತ್ತೋ ಲಾಲ್ಬಾಗ್ನಲ್ಲಿ ಒಂದು ದಿವಸ ಇದ್ದಕ್ಕಿದ್ದಾಗೆ ಆ ಲಾಲ್ಬಾಗ್ ಶೋ ಓಪನಿಂಗ್ ಇದು ಹಾಕಿತ್ತದು, ಈ ಹಾಡಾಗ್ತಾಯಿದ್ರು. ಆ ಲಾಲ್ಬಾಗ್ ಎಂಟ್ರಿನಲ್ಲೂ ಅವ್ರದ್ದೇ, ಕುವೆಂಪು ಅವ್ರದ್ದೇ, ಕೈ ಮುಗಿದು ಒಳಗೆ ಬಾ ಇದು ಸಸ್ಯಕಾಶಿ ಅಲ್ವಾ. ಎಲ್ಲೆಲ್ಲೂ ಕುವೆಂಪುಮಯ. ನಮ್ಮ ಇಡೀ ಕರ್ನಾಟಕದ ಸಾರಸ್ವತ ಲೋಕದಲ್ಲಿ ನಮ್ಮ ಸಾಂಸ್ಕೃತಿಕ ಲೋಕವನ್ನು ನಿಜವಾಗಿಯೂ ಸ್ಫೂರ್ತಿಯಾಗಿ ಒಂದು ರೀತಿ ವಿಜೃಂಭಿಸಿದವರಲ್ಲಿ ಕುವೆಂಪು. ನೋಬೆಲ್ ಪ್ರೈಸ್ ಬರಬೇಕಾಗಿತ್ತು ರೀ ಅಂತಹ ಕುವೆಂಪು, ಜ್ಞಾನಪೀಠ ಸುಮ್ಮನೆ. ಸೊ ಅಂತಹ ಒಂದು ವಿಶ್ವ ಮಾನವನನ್ನು ನಮ್ಮ ಕಾಲಘಟ್ಟದಲ್ಲಿ ನಾವು ಪಕ್ಕದಲ್ಲಿ ನೋಡಿದ್ದೇವೆ, ಅವರೊಡನೆ ಸಂವಹಿಸಿದ್ದೇವೆ ಮತ್ತು ಅವರ ಹಾಡುಗಳನ್ನು ಹಾಡ್ತಾ ನಮ್ಮ ಖುಷಿಯನ್ನು ಹಂಚ್ಕೋತಾ ಇದ್ದೇವೆ ಅಂದರೆ ಅದಕ್ಕಿಂತ ಬೇಕಾ? ಎಲ್ಲಿ ಹೇಳಿಸಿ, ತೆರೆದಿದೆ ಮನೆ. ಓ ಬಾ ಅತಿಥಿ, ಎಂ ರಂಗರಾವ್ ಅವರ ಸಂಗೀತ ಮತ್ತೆ ಹಾಡಿರೋರು ಎಸ್ ಜಾನಕಿ ಅವರು ಮತ್ತೆ ವಾಣಿ ಜಯರಾಮ್. ಹೌದು, ಎರಡೂ ವಾಯ್ಸು ಎಂಥ ವಾಯ್ಸ್ ರೀ. ಎಸ್ ಜಾನಕಿ ಆ್ಯಂಡ್ ವಾಣಿ ಜಯರಾಮ್, ಜೇನು ದನಿಗಳು. ಅದನ್ನು ಯೋಚನೆ ಮಾಡೋಕ್ಕೂ ಕಷ್ಟ. ಆ ರೀತಿಯ ಒಂದು ಎಲ್ಲರನ್ನು ಸೇರಿಸುವಂತಹ ಕಲೆ ಇತ್ತಲ್ಲ, ಅದು ಕೆಲವೇ ಜನ ನಿರ್ದೇಶಕರಿಗೆ ಸಾಧ್ಯ ಆಗಿದ್ದು. ಅದರಲ್ಲೂ ಆ ಸಂಗೀತ ನಿರ್ದೇಶಕರು ಎಂ ರಂಗರಾವ್ ಅಲ್ವಾ. ಭಾಳ ಚೆನ್ನಾಗಿದೆ, ಹಾಡಿಸಿ. ಈಗ ಕೇಳಿ ತೆರೆದಿದೆ ಮನೆ ಓ ಬಾ ಅತಿಥಿ. ಇದಕ್ಕೆ ಧ್ವನಿಯಾಗಲಿದ್ದಾರೆ ಸೀಮಾ ರಾಯ್ಕರ್ ಹಾಗೂ ಅಪರ್ಣಾ ನರೇಂದ್ರ. ತೆರೆದಿದೆ ಮನೆ ಓ ಬಾ ಅತಿಥಿ, ತೆರೆದಿದೆ ಮನೆ ಓ ಬಾ ಅತಿಥಿ. ತೆರೆದಿದೆ ಮನೆ ಓ ಬಾ ಅತಿಥಿ, ತೆರೆದಿದೆ ಮನೆ ಓ ಬಾ ಅತಿಥಿ. ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ. ತೆರೆದಿದೆ ಮನೆ ಓ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ.
ತೆರೆದಿದೆ ಮನೆ ಓ ಬಾತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳಲು ಅತಿಥಿ ಇಂತಾದರೂ ಬಾ ಅಂತಾದರೂ ಬಾ ಇಂತಾದರೂ ಬಾ 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 ಇಂತಾದರೂ ಬಾ ಅಂತಾದರೂ ಬಾ ಎಂತಾದರೂ ಬಾ 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 ಬೇಸರವಿದನು ಸರಿಸುವ ಹೊಸ ಬಾಳ ಉಸಿರಾಗಿ ಬಾ 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 ತೆರೆದಿದೆ ಮನೆ ಓ ಬಾತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ಅತಿಥಿ ಕಡಲಾಗಿ ಬಾ ಬಾನಾಗಿ ಬಾ ಗಿರಿಯಾಗಿ ಬಾ ಕಾನಾಗಿ ಬಾ ಕಡಲಾಗಿ ಬಾನಾಗಿ ಗಿರಿಯಾಗಿ ಕಾನಾಗಿ ತೆರೆದಿದೆ ಮನ ಹೊಸ ತಾಳದ ಹೊಸ ಗಾಳದ ಹೊಸ ತಾಳದ ಹೊಸ ಗಾಳದ ರಸ ಜೀವವ ತೆರೆದಿದೆ ಮನೆ ಓ ಬಾತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ಅತಿಥಿ ಹೊಸ ಬಾಳನು ಅತಿಥಿ ಹೊಸ ಬಾಳನು ಅತಿಥಿ ಇದುವರೆಗೂ ರಾಷ್ಟ್ರಕವಿ ಕುವೆಂಪುರವರು ರಚಿಸಿರುವ ಚಿತ್ರಗೀತೆಗಳನ್ನು ನೀವೆಲ್ಲ ಕೇಳಿದ್ರಿ ವೀಕ್ಷಕರೇ. ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ನೀ ಏನು ಹೇಳ್ತೀಯ ಪ್ರವೀಣ್? ನಿಜವಾಗಿ ಕೂಡ, ಏಕೆಂದರೆ ನಾಗಾಭರಣ ಸರ್ ನಮ್ಮೊಂದಿಗೆ ಇಲ್ಲಿ ಜೊತೆಯಾದದ್ದು ಬಹಳ ಬಹಳ ಸಂತಸವನ್ನು ತಂದಿದೆ. ಅನೇಕ ವಿಚಾರಗಳನ್ನು ಅವರು ನಮ್ಮ ವೀಕ್ಷಕರಲ್ಲಿ ತಿಳಿಸಿದ್ದಾರೆ. ಎಷ್ಟೋ ನಮಗೆ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಹೌದು. ಮತ್ತು ನಮ್ಮ ಗಾಯಕರೆಲ್ಲರೂ ಸುಶ್ರಾವ್ಯವಾಗಿ ಎಲ್ಲ ಗೀತೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಬಹಳ ಅದ್ಭುತವಾಗಿ ಮೂಡಿ ಬಂದಿರುವಂಥ ಈ ಸಂಚಿಕೆಯನ್ನು ಇಂದಿಗೆ ಮುಕ್ತಾಯಗೊಳಿಸ್ತೇವೆ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಅನೇಕ ಕುವೆಂಪು ಗೀತೆಗಳೊಂದಿಗೆ, ಹೊಸ ವಿಚಾರಗಳೊಂದಿಗೆ, ಹೊಸ ಗಾಯಕರೊಂದಿಗೆ ಮತ್ತೆ ಬರ್ತೇವೆ. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು. ಧನ್ಯವಾದಗಳು. ಭಾವನವನ ವೀಣಾ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ